ಹಲೋ, ನನ್ನ ಹೆಸರು ಪದ್ಮ ಅಂತ. ನಾನು ಇಲ್ಲಿ ತಮಿಳ್ನಾಡಿನ ಹೊಸೂರಿಂದ ಬಂದಿದ್ದೀನಿ. ಮತ್ತು ನನಗೆ ಒಂದು 10 ವರ್ಷದಿಂದ ಸಯಾಟಿಕ ತುಂಬ ನೋವಿತ್ತು. ನಿಂತ್ಕೊಂಡ್ರೆ ಕಾಲೆಲ್ಲ ಎಳೀತಾ ಇತ್ತು. ಏನು ಕೆಲಸ ಮಾಡೋಕ್ಕೂ ಮನಸ್ಸು ಸರಿ ಇರಲಿಲ್ಲ, ಸೀಮಿತದಲ್ಲಿ ಇರಲಿಲ್ಲ. ಮತ್ತು ತೂಕನೂ ಹೆಚ್ಚಿತ್ತು, ಒಂದು 65 ಇದ್ದೆ. ಮತ್ತು ಇಲ್ಲಿ ಗುರೂಜಿ ಅವರು ಯಾರೋ ಸ್ನೇಹಿತರಿಂದ ಗೊತ್ತಾಯಿತು. ಈಗ ಬಂದೆ ಇಲ್ಲಿಗೆ. ಗುರೂಜಿನ ಸಂಪರ್ಕ ಮಾಡಿ ಅವರು ತಿಳಿಸಿದ್ರು, ನೀವು 21 ದಿನ ಇದು ತಗೊಳ್ಳಿ, ಮೆಡಿಷನ್ ತಗೊಂಡು ಆಯುರ್ವೇದದಲ್ಲಿ ಅದೇ ಮಸಾಜ್ ಎಲ್ಲ ಮಾಡ್ತಾರೆ, ಅದರಲ್ಲಿ ನೋಡಿ ನೀವು ಹೆಂಗಿದೆ ಅಂತ. ನಾನು 21 ದಿವಸ ಟ್ರೀಟ್ಮೆಂಟ್ ತಗೊಂಡೆ, ಚೆನ್ನಾಗಿದೆ ನನಗೆ. ಈಗ ಚೆನ್ನಾಗಿದ್ದೀನಿ, ಚೆನ್ನಾಗಿ ಓಡಾಡ್ತಾ ಇದ್ದೀನಿ. ಮತ್ತು ಊಟ ಇದು ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಇದೆಲ್ಲ ನೋವೆಲ್ಲ ಏನೂ ಇಲ್ಲ. ಮತ್ತು ಮುಂದಿನ ಥರನೇ ನಡೀತಾ ಇದ್ದೀನಿ. ನನಗೆ ತುಂಬ ಸಂತೋಷ ಆಗಿದೆ. ಗುರೂಜಿ ಅವರಿಂದ ಒಳ್ಳೆ ರಿಸಲ್ಟ್ ಬಂದಿದೆ. ತುಂಬ ಸಂತೋಷ ಆಯಿತು. ನೀವಲ್ಲಿ ಹೇಗೆ ಟ್ರೀಟ್ಮೆಂಟ್ ಉಳ್ಕೊಂಡು ತಗೊಂಡಿದ್ರೆ ಅಡ್ಮಿಟ್ ಆಗಿ? ಇಲ್ಲ, 21 ದಿನ ಅಲ್ಲೇ ಉಳ್ಕೊಂಡು ನಾನು ತಗೊಂಡೆ. ಚೆನ್ನಾಗಿದೆ, ಊಟ ವಸತಿ ಎಲ್ಲ ಚೆನ್ನಾಗಿದೆ. ಮತ್ತು ಚೆನ್ನಾಗಿ ನೋಡ್ಕೊಳ್ತಾರೆ. ಇದು ಕಾಲ್ಗೆಲ್ಲ ಮಸಾಜ್ ಮಾಡ್ತಾರೆ, ಫುಲ್ ಬಾಡಿ ಮಸಾಜ್ ಇದೆ. ತುಂಬ ಚೆನ್ನಾಗಿ ಎಣ್ಣೆ ಎಲ್ಲ ಬಿಸಿ ಬಿಸಿ ಎಣ್ಣೆ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಈಗ ನಾನು ಚೆನ್ನಾಗಿದ್ದೀನಿ. ನಾನು ಈಗ ಮೊದಲಿಗಂದ್ರೆ ಏನೇನು ಫೇಸ್ ಮಾಡಿದ್ರಿ ನೀವು? ಅಂದ್ರೆ ಮೊದಲಿಗೆ ಇದು ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ತುಂಬ ಎಳೀತಾ ಇತ್ತು. ಒಂದು ಕೆಲಸ ಮಾಡಿ ಮತ್ತೆ ಕುತ್ಕೋಬೇಕು, ಎದ್ದೋಳ್ಬೇಕು, ಆ ಥರ ಮಾಡ್ತಾ ಇದ್ದೆ. ಮತ್ತು ಬಾಡಿ ಎಲ್ಲ ಹಗುರವಾಗಿದೆ. ಈಗ ಬೇರೆ ಕಡೆ ಎಲ್ಲ ತೋರಿಸಿದ್ರ? ಬೇರೆ ಕಡೆ ತೋರಿಸಿದ್ದೆ. ಮತ್ತು ಇದು ಏನು ಇಂಜೆಕ್ಷನ್ಸ್ ಎಲ್ಲ ಹಾಕಿದೆ, ಆಪ್ರೇಷನ್ ಮಾಡಬೇಕು ಅಂದರು. ಅದಕ್ಕೆ ನಾನು ಇದು ಮಾಡಿಲ್ಲ, ಬೇಡ, ನನಗೆ ಭಯ. ಏನಾದರೂ ಮುಂದೆ ಮಕ್ಕಳ ಫ್ಯೂಚರ್ ಇದೆ, ಅವ್ರದ್ದೆಲ್ಲ ನೋಡಬೇಕು. ಹೆಂಗೆ ನಾನು ಈ ಥರ ಆಪ್ರೇಷನ್ ಮಾಡಿಕೊಂಡು ಏನಾಗುತ್ತೋ ಏನೋ ಅಂತ ಭಯ ನನಗೆ. ಇದು ಆಯುರ್ವೇದಿಕಲ್ಲಿ ಸಜೆಷನ್ ಮಾಡಿದ್ರು ನನ್ನ ಫ್ರೆಂಡು, ಅವರಿಂದ ಇಲ್ಲಿ ಬಂದೆ. ನಾನು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಗುರೂಜಿ ಅವರಿಂದ ಒಳ್ಳೆ ಟ್ರೀಟ್ಮೆಂಟ್ ಆಯಿತು ನನಗೆ. ಚೆನ್ನಾಗಿದ್ದೀನಿ, ಇವಾಗ ಸಂತೋಷವಾಗಿದ್ದೀನಿ.